ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಟ್ಸ್ ಬಿನ್ ಸೋ ಲಾಂಗ್. ನಾನು ನಿಜವಾಗ್ಲೂ ಇದನ್ನು ಮತ್ತೆ ಹೇಳ್ತೀನ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ವಿಡಿಯೋಸ್ ಮಾಡೋದನ್ನ ತುಂಬ ದಿನದ ಹಿಂದೆನೇ ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಹಿಯರ್ ಐ ಆಮ್ ಟ್ರೈಂಗ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಇವತ್ತು ನಾನು ಮನೆಯಲ್ಲಿ ರೀಲ್ಸ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ. ಸೊ ಎಂಟೈರ್ ಪ್ರಾಸೆಸ್ ಆಫ್ ರೀಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಗೆಟಿಂಗ್ ರೆಡಿ, ದೆನ್ ಶೂಟಿಂಗ್ ದ ವಿಡಿಯೋ ಆ್ಯಂಡ್ ದೆನ್ ಎಡಿಟಿಂಗ್ ಅಂಟಿಲ್ ಪೋಸ್ಟಿಂಗ್, ಏನೇನೆಲ್ಲ ಮಾಡ್ತೀನಿ, ಎಷ್ಟೊತ್ತು ಹಿಡಿಯುತ್ತೆ ಅದೆಲ್ಲ ನೋಡೋಣ ಈ ವಿಡಿಯೋಲಿ. ಸೊ ಇಟ್ಸ್ ಸಿಂಪಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮುಂಚೆ ಹೇಗೆ ಸಪೋರ್ಟ್ ಮಾಡಿದ್ರು ಇವಾಗಲೂ ಅದನ್ನು ಮಾಡಿ. Need all your love. So go subscribe. ಸೊ ನಾನು ಯಾವ ವಿಡಿಯೋ ಮಾಡಬೇಕಂತ ಆಲ್ರೆಡಿ ಸಾಂಗ್ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಸಾಂಗ್ ಆ್ಯಂಡ್ ಡ್ರೆಸ್ ಕೂಡ ಒಂದು ಐಡಿಯಾ ಇದೆ ಏನೇನು ಮಾಡಬೇಕಂತ. ಸೊ ಟೋಟಲಿ ಇವತ್ತು 2 ವಿಡಿಯೋ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇದೇ ಬಟ್ಟೆಯಲ್ಲಿ. ಲೆಟ್ಸ್ ಗೋ ಗೆಟ್ ರೆಡಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡ್ತಾಯಿದ್ದೀನಿ ನನ್ನ ಬಾತ್ರೂಮಲ್ಲಿ. ಬಿಕಾಸ್ ಮಿರರ್ ಇಲ್ಲಿರೋದ್ರಿಂದ ಆ್ಯಂಡ್ ಇದಕ್ಕೆ ಲೈಟ್ ಚೆನ್ನಾಗಿರೋದ್ರಿಂದ ಯೂಸ್ ಮಾಡ್ತೀನಿ. ಸೊ ಕ್ಯಾಮ್ರಾ ಚಾರ್ಜ್ ಮಾಡಿಟ್ಟಿದೆ. ಸೊ ಹಿಂದೆಗಡೆ ಒಂದು ಟ್ರೈಪಾಡ್ ಇಟ್ಟು ಅದರಲ್ಲಿ ಫಸ್ಟು ಆ್ಯಂಗಲ್ ಸೆಟ್ ಮಾಡ್ತೀನಿ. First, of course, contact lens. ಹೈಡ್ರೇಷನ್ಗೆ ಯೂಸ್ ಮಾಡೋದು ಸ್ನೇಲ್ ಮ್ಯೂಸಿಂಗ್. ಮುಂಚೆ ನನ್ನ ಸ್ಕಿನ್ ತುಂಬ ಡ್ರೈ ಆಗಿರ್ತಾ ಇತ್ತು. ಬಟ್ ಐ ಥಿಂಕ್ ದಿಸ್ ಇಸ್ ಅ ಗೇಮ್ ಚೇಂಜರ್. ತುಂಬ ಎಫೆಕ್ಟ್ಸ್ ಗೊತ್ತಾಗ್ತಾ ಇದೆ. ಇದು ಸೀರಮ್ಮು ಪಿಂಪಲ್ಗೆ. ಲಾಸ್ಟ್ ವೀಡಿಯೋ ನಾನು ಪೋಸ್ಟ್ ಮಾಡಿದ್ದೆ ಅದರ ಬಗ್ಗೆ. ಮಾರ್ಕ್ಸ್ ಎಲ್ಲ ಪಿಂಪಲ್ಸ್ ಸ್ವಲ್ಪ ಬ್ರೇಕ್ಔಟ್ಸ್ ಇದೆ, ಬಟ್ ಮುಂಚೆ ಅಷ್ಟೇನಿಲ್ಲ. ಬಟ್ ಈ ಮಾರ್ಕ್ಸ್, ಈ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗಿದೆ ಆ್ಯಂಡ್ ಸ್ಕಿನ್ ಈವನ್ ಟೋನ್ ಆಗಿದೆ. ಅದಾದಮೇಲೆ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಆ್ಯಸ್ ಯೂಶುವಲ್. ಏನು ಅಪ್ಲೈ ಮಾಡಿಲ್ಲ ಅಂದ್ರೂ ದೀಸ್ ಟು ಆರ್ ಮೇನ್ ಥಿಂಗ್ಸ್. Effect primer.
ರೆಡಿ ಆಯಿತು, ರೆಡಿ ಆದೆ. ಈಗ ನೆಕ್ಸ್ಟು ವರ್ಷಕ್ಕೆ ನೆಕ್ಸ್ಟು ಟ್ರೈಪಾಡ್ ಸೆಟ್ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಇಟ್ಸ್ ಕಮ್ ಕ್ಯಾಮ್ರಾ ಇಸ್ ಹಿಯರ್ ಆ್ಯಂಡ್ ವಿಡಿಯೋ ಇಲ್ಲಿ ಮಾಡಬೇಕಂತಿದ್ದೀನಿ. ಫಸ್ಟು ಒಂದೊಂದು ಕ್ಲೀನಪ್ ನಡೆಯುತ್ತೆ. ಇವಾಗ ಹೋಗಿ ಚೇಂಜ್ ಮಾಡಿ ಇದನ್ನು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡೋಕ್ಕೆ ನಾನು ಆ್ಯಕ್ಚುಲಿ ಒಂದು 4-5 ವೀಡಿಯೋಸ್ ಮುಂಚೆನೇ ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಸೊ ದ್ಯಾಟ್ ಬೇಕಂದಾಗ ಎಡಿಟ್ ಮಾಡ್ಬೋದು ಅಂತ. ಬಟ್ ಇವತ್ತು ಬೇರೆ ವಿಡಿಯೋ ಹಾಕೋದ್ರ ಬದಲು ಇವತ್ತು ಮಾಡಿದ ವಿಡಿಯೋ ಹಾಕಬೇಕಂದ್ಬಿಟ್ಟು ಅದನ್ನು ಇವಾಗಲೇ ಎಡಿಟ್ ಮಾಡ್ತಿದ್ದೀನಿ. ಇಟ್ ಈಸ್ 5 o'clock. ಯೂಶ್ವಲಿ ನಾನು ನಮ್ಮ ಟೈಮ್ 6:30 ಆರ್ 8:30 ವಿಚ್ ಇಸ್ ಇಂಡಿಯಾಲಿ 7 AM ಆರ್ 9 AM ಆ ಥರ ಪೋಸ್ಟ್ ಮಾಡ್ತೀನಿ. ಸೊ ಐ ಸ್ಟಿಲ್ ಹ್ಯಾವ್ ಅರೌಂಡ್ 2 hours ಆ್ಯಂಡ್ ಲೆಟ್ಸ್ ಎಡಿಟ್. ಆ್ಯಂಡ್ ಎಡಿಟಿಂಗ್ ನಥಿಂಗ್ ಫ್ಯಾನ್ಸಿ. ಸದ್ಯಕ್ಕೆ ನಾನು ಕ್ಯಾಪ್ಕಟ್ ಪ್ರೋ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ದ ಮೇನ್ ಥಿಂಗ್ ವಾಸ್ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀನಿ ಅಂತ. ಸೊ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ GoPro Hero 12 ಯೂಸ್ ಮಾಡ್ತೀನಿ, ದ ಒನ್ ವಿಚ್ ಐ ಆಮ್ ಟೇಕಿಂಗ್ ದ ವಿಡಿಯೋ ಇನ್. ಆ್ಯಂಡ್ ಫೋಟೋಸ್ಗೆ ಮತ್ತು ರೀಲ್ಸ್ ಮೋಸ್ಟ್ಲಿ ಇವಾಗ ಐ ಆಮ್ ಗೆಟಿಂಗ್ ಇಂಟು ಯೂಸಿಂಗ್ ಕ್ಯಾಮ್ರಾ. ಸೊ ನಾನು ಕ್ಯಾನನ್ EOS R50 ಯೂಸ್ ಮಾಡ್ತೀನಿ. ಐ ಹ್ಯಾವ್ ಕ್ಯಾಮ್ರಾ ಜೊತೆ ಬಂದಿದ್ದ ಲೆನ್ಸ್ 18-45 mm. ಸೊ ಅದು ಸ್ವಲ್ಪ ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಅದು ಕ್ಲಾರಿಟಿ ಸ್ವಲ್ಪ ಕಡಿಮೆ ಅನಿಸ್ತಿತ್ತು ಆ್ಯಂಡ್ wouldn't make much of a difference. I felt phone was better option. So ಅದಾದಮೇಲೆ I took this 55-210 mm lens. ಸೊ ಮೋಸ್ಟ್ ಆಫ್ ದ ಟೈಮ್ ಈ ಲೆನ್ಸ್ ಯೂಸ್ ಮಾಡ್ತೀನಿ. ಗುಡ್ ಕ್ಲಾರಿಟಿ ಆ್ಯಂಡ್ ಮೇಯ್ನ್ಲಿ ಪೋರ್ಟ್ರೇಟ್ ವಿಡಿಯೋಸ್ ಥರ ಬರುತ್ತೆ ಇದರಲ್ಲಿ ಮಾಡಿದ್ರೆ. ಆ್ಯಂಡ್ ಬಿಗಿನರ್ಸ್ಗೆ ತುಂಬ ರಿಸರ್ಚ್ ಮಾಡಿದೆ ಯಾವುದು ಕ್ಯಾಮ್ರಾ ತೊಗೋಬೇಕು, ಯಾವ ಬ್ರ್ಯಾಂಡಿಗೆ ಹೋಗಬೇಕು. ಆ್ಯಂಡ್ ಆಲ್ ಆಫ್ ಅ ಸಡನ್ ಐ ಡಿಡ್ಂಟ್ ವಾಂಟ್ ಟು ಸ್ಪೆಂಡ್ ಸೋ ಮಚ್ ಆನ್ ಜಸ್ಟ್ ಬೈಯಿಂಗ್ ಸಮ್ ಫ್ಯಾನ್ಸಿ ಕ್ಯಾಮ್ರಾ. ಆ್ಯಂಡ್ ಮುಂದೆ ಅದನ್ನು ಯೂಸ್ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿರಲಿಲ್ಲ. So this is a better option if you're a beginner. Sorry, my desk is still not organized. ಸ್ವಲ್ಪ ಎಲ್ಲ ಹರಡಿಟ್ಟಿದ್ದೀನಿ. ಆ್ಯಂಡ್ ಹರಡಿಟ್ಟಿದ್ದೀನಿ ಅಂದರೆ ಇಟ್ಸ್ ಆಲ್ ಕ್ಯಾಮ್ರಾ ಸ್ಟಫ್, ಲೆನ್ಸ್, ಮೆಮರಿ ಕಾರ್ಡ್ ಮತ್ತು ಇನ್ನೇನಿದೆ ಬ್ಯಾಟ್ರೀಸ್. ಅಷ್ಟೇ. ಇವಾಗ ಆ ವಿಡಿಯೋ ನನ್ನ ಫೋನಲ್ಲಿ ಎಡಿಟ್ ಮಾಡಿಬಿಟ್ಟು ಚೂರೇನಾದರೂ ಸಣ್ಣ ಪುಟ್ಟ ಇದ್ದರೆ ಮಾಡಿ ಫೋನಿಂದ ಅಪ್ಲೋಡ್ ಮಾಡ್ತೀನಿ. ದ್ಯಾಟ್ಸ್ ಇಟ್. ಸೊ ಮಿನಿಮಮ್ ನನಗೆ ಒನ್ ರೀಲ್ ವಿಚ್ ಇಸ್ ಅಬೌಟ್ 30-50 seconds ವಿಡಿಯೋ ಮಾಡಬೇಕಂದ್ರೆ ಶೂಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 1/2 hour to 45 minutes ಹಿಡಿಯುತ್ತೆ. ಇಫ್ ಇಟ್ ಈಸ್ ಜಸ್ಟ್ ಒನ್ ರೀಲ್ ಆರ್ ಸಮ್ ಡ್ಯಾನ್ಸ್ ಆರ್ ಸಾಂಗ್ ಲೈಕ್ ದ್ಯಾಟ್. ಬಟ್ ಮೇಕಪ್ ವಿಡಿಯೋ, ಹೇರ್ ವಿಡಿಯೋ ಅಂದರೆ 1-3-4 hours ಹಿಡಿಯುತ್ತೆ, ಬಿಕಾಸ್ ಎಲ್ಲ ಥರದ್ದು ನೋಡಿಕೊಂಡು ವಿಡಿಯೋಸ್ ಮಾಡಬೇಕು. ಸೊ ಆನ್ ಆನ್ ಆ್ಯಾವ್ರೇಜ್ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಒಂದು 1/2 hour to 1 hour ಟು ಶೂಟ್ ದ ವಿಡಿಯೋ. ಆ್ಯಂಡ್ ಎಡಿಟ್ ಮಾಡೋದಕ್ಕೆ ಯಾವತ್ತಿಗೂ ಇಟ್ ಈಸ್ ನಾಟ್ ಲೈಕ್ ಅ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್. ಸೊ ಮಾಡ್ತಾಯಿದ್ರೆ ಎಡಿಟ್ ಮಾಡ್ತಾನೆ ಇರ್ತೀವಿ. ಒಂದು ಚಿಕ್ಕ ಸಣ್ಣ ಪುಟ್ಟ ಏನಾದರೂ ಒಂದು ಕಾಣಿಸ್ತಾನೆ ಇರುತ್ತೆ ಆ್ಯಂಡ್ ಯು ಕೀಪ್ ಎಡಿಟಿಂಗ್. ಸೊ ಐ ಮೇಕ್ ಶ್ಯೂರ್ ಐ ಪುಟ್ efforts and I make sure I put the video, like edit the video within
2 hours ಅಟ್ಲೀಸ್ಟ್ ಇಟ್ಕೊತೀನಿ. ಆ್ಯಂಡ್ ಯಾ ಒಂದು 30 ಸೆಕೆಂಡ್ಸ್ ರೀಲ್ಗೆ 3 hours ಆದರೂ ತಗೊಳುತ್ತೆ. ಇಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ 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 ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್. ಸ್ಟಾರ್ಟಿಂಗ್ ಇನ್ನು ಸಬ್ಸ್ಕ್ರೈಬರ್ಸ್ ಬೇಕು. Please go subscribe and don't forget to watch this video on Instagram and comment ಮಾಡಿ ಆಲ್ರೆಡಿ ನೋಡಿದ್ರೆ ವಿಡಿಯೋನ. I'll see you all next time. Bye.